ಲಾಸ್ಟ್ ವಿಡಿಯೋದಲ್ಲಿ ಪಾಮ್ ಟೂಲ್ ಯಾವ ಥರ ಇಂಪೋರ್ಟ್ ಮಾಡಿ ಮೆಷಿನಿಂಗ್ ಮಾಡೋದು ಅನ್ನೋ ಬಗ್ಗೆ ನೋಡಿದ್ದೀವಿ. ಈ ವಿಡಿಯೋನಲ್ಲಿ ಥ್ರೆಡ್ ಮಿಲ್ ಯಾವ ಥರ ಇಂಪೋರ್ಟ್ ಮಾಡಿ ಥ್ರೆಡ್ ಮಿಲ್ಲಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟು ಥ್ರೆಡ್ ಮಿಲ್ ಒಂದನ್ನ ನಾವು ಡಿಸೈನ್ ಮಾಡ್ಕೊಳ್ಳೋಣ. ಫೈಲ್, ನ್ಯೂ ಅಲ್ಲಿ ಪಾರ್ಟ್, ಓಕೆ ಕೊಟ್ಬಿಟ್ಟು ಸ್ಕೆಚ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಕ್ಲಿಕ್ ಮಾಡಿ ಸೆಲೆಕ್ಟ್, ಓಕೆ ಒಂದು 60 mm ಕೊಡಿ. ಕೊಟ್ಬಿಟ್ಟು ಒಂದು ಥ್ರೆಡ್ ಮಿಲ್ ಯಾವ ತರ ಡಿಸೈನ್ ಮಾಡೋದಂತ ನೋಡ್ಕೊಳ್ಳಿ. ನಾನು ಸಿಂಗಲ್ ಪಾಯಿಂಟ್ ಥ್ರೆಡ್ ಮಿಲ್ ಡಿಸೈನ್ ಮಾಡ್ತಾ ಇದ್ದೀನಿ. ಥ್ರೆಡ್ ಮಿಲ್ಗೆ ಯಾವಾಗಲೂ 60 ಡಿಗ್ರಿ ಇರಬೇಕು. ಥ್ರೆಡ್ಡಿಂಗ್ ಬಂದ್ಬಿಟ್ಟು 60 ಡಿಗ್ರಿನೇ ಇರೋದು. ಅದು ನಿಮ್ಮ ಮೈಂಡಲ್ಲೇ ಇರಬೇಕು ಯಾವಾಗಲೂ. ಓಕೆ, ಡಿಲೀಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದು ಎರಡು ಸೆಲೆಕ್ಟ್ ಮಾಡಿ ಮೇಕ್ ಸಿಮೆಟ್ರಿಕ್ ಮಾಡಿಬಿಟ್ಟು ಇದನ್ನು ಥಿಕ್ನೆಸ್ ನಾವು M10 ಮಾಡಬೇಕು. M10ಗೆ ಪಿಚ್ ಬಂದ್ಬಿಟ್ಟು 1.5. ನಾನು ಒಂದು 2 mm ಇರಲಿ. ಓಕೆ, 2 mm ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ M10ಗೆ ನಮಗೆ 8.5 ಡ್ರಿಲ್ ಆಗಬೇಕು. ಸೊ ಅದಕ್ಕಿಂತ ನಾನು ಇದನ್ನ ಡಯಾಮೀಟರ್ ಕಮ್ಮಿ ಇರಬೇಕು. ಸೊ 8.4/2. ಓಕೆ, ಇಷ್ಟಿಗೆ ನಮಗೆ ಬರುತ್ತೆ ಟೂಲ್. ಓಕೆನಾ. ಇದನ್ನ ಯಾವ ತರ ಪ್ರಾಪರ್ ಆಗಿ ಮಾಡೋದು ನೋಡ್ತೀನಿ. ಓಕೆನಾ. ಟ್ರಿಮ್ಮು ಇದನ್ನ ಎಕ್ಸ್ಟೆನ್ಷನ್ ಮಾಡಿ ಇಲ್ಲಿಗೆ ನೆಕ್ಸ್ಟ್ ಟ್ರಿಮ್ ಮಾಡಿ. ಓಕೆ, ಅದೇ ತರ ಇದನ್ನ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡಿ. 3.23 ಇದೆ. ಒಂದು 3 mm ಮಾಡ್ಕೊಳ್ಳಿ. ಓಕೆ, ಇಲ್ಲ ಒಂದು 2.5 ಮಾಡ್ಕೊಳ್ಳಿ. ಇವಾಗ ಎರಡು ಈವನ್ ಆಗಿ ಬರುತ್ತೆ. 2.3 ಮಾಡಿ. ಓಕೆ, ಇವಾಗ ನೋಡಿ ಎರಡು ಈವನ್ ಆಗಿ ಬಂತು. ಸೊ ನೆಕ್ಸ್ಟ್ ಶೋಲ್ಡರ್ ಡಯಾ 2.28 ಅಂದರೆ ನಮಗೆ ಈಗ 4.2 ಮ್ಯಾಕ್ಸಿಮಮ್ ಇದೆ. 2.2 ಬಂದ್ಬಿಟ್ಟು ಶೋಲ್ಡರ್ ಡಯಾ ಇದೆ. ಇದಕ್ಕೂ 2 mm ಗ್ಯಾಪ್ ಇದೆ. ನಮ್ಮ ಪಿಚ್ ಬಂದ್ಬಿಟ್ಟು 1.5. ಸೊ ಇದು ಓಕೆನಾ. 2.3 ಮಾಡಿಬಿಟ್ಟು ನೆಕ್ಸ್ಟು ಲೆಂತ್ ಡಿಪೈನ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಲೆಂತ್ ಡಿಪೈನ್ ಮಾಡಿ ಒಂದು 15 mm ಇರಲಿ. ನೆಕ್ಸ್ಟ್ ಮೇಲೆ ಇರೋದನ್ನ 10 mm ಶಾಂಕ್ ಇರಬೇಕು. 5 mm ಕೊಡಿ. ಓಕೆ, ಕೊಟ್ಬಿಟ್ಟು ಒಂದು 45 ಡಿಗ್ರಿ ಅಂತ ಕೊಡಿ. ಇವಾಗ ನಮಗೆ ಟೂಲ್ ಕ್ರಿಯೇಟ್ ಆಯಿತು. ಓಕೆ, ಒಂದು ಕಾರ್ನರ್ ರೇಡಿಯಸ್ ಕ್ರಿಯೇಟ್ ಮಾಡೋಣ, ಒಂದು ಪಾಯಿಂಟು. ಓಕೆನಾ, ಯಾಕಂದರೆ ಥ್ರೆಡ್ ಫುಲ್ ಶಾರ್ಪ್ ಇರಲ್ಲ. ಓಕೆನಾ. ಯಾವಾಗಲೂ ಥ್ರೆಡ್ ಮಿಲ್ಲೆಲ್ಲ ಇದೇ ಥರನೇ ಇರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ರಿವಾಲ್ವ್ ಮಾಡಿ. ಓಕೆ, ಇವಾಗ ನಿಮಗೆ ಸಿಂಗಲ್ ಪಾಯಿಂಟ್ ಥ್ರೆಡ್ ಮಿಲ್ ಕ್ರಿಯೇಟ್ ಆಯಿತು. ಇದಕ್ಕೆ ಒಂದು ಚಾಂಪರ್ ಕೊಡಿ. 0.8 ಚಾಂಪರ್ ಕೊಡ್ತೀನಿ ಮೇಲೆ. ಓಕೆ, ಇವಾಗ ಚಾಂಪರ್ ಟೂಲ್ ಕ್ರಿಯೇಟ್ ಆಯಿತು. ನೆಕ್ಸ್ಟು ಇದ್ರ ಮೇಲೆ ಸ್ಕೆಚ್ ತಗೊಳ್ಳಿ. ಸ್ಕೆಚ್ ತಗೊಂಡ್ಬಿಟ್ಟು ಜಸ್ಟ್ ಒಂದು ಲೈನ್ ಹಾಕೊಳ್ಳಿ. ಲೈನ್, ಇನ್ನೊಂದು ಲೈನ್ 90 ಡಿಗ್ರಿ. ಓಕೆ, ಕ್ಲಿಕ್ ಮಾಡಿಬಿಟ್ಟು ಓಕೆ. ನೆಕ್ಸ್ಟ್ ರೆಫರೆನ್ಸ್ ಜಾಮೆಟ್ರಿ ಕೋಆರ್ಡಿನೇಟ್ ಸಿಸ್ಟಮ್ ಎಕ್ಸ್ ಆಕ್ಸಿಸ್ನ ಪಿಕ್ ಮಾಡಿಬಿಟ್ಟು ನೆಕ್ಸ್ಟ್ ವೈ ಆಕ್ಸಿಸ್. ಓಕೆ, ಇವಾಗ ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಆಯಿತು. ನೆಕ್ಸ್ಟು ಫೈಲ್ಗೆ ಹೋಗಿ ಸೇವಸ್
ಸೇವ್ ಅಸ್ ಅಲ್ಲಿ ಹೋಗ್ಬಿಟ್ಟು ಇದು M10 ಥ್ರೆಡ್ ಮಿಲ್ ಫೈಲ್ ಬಂದ್ಬಿಟ್ಟು STL ಫೈಲ್. ಓಕೆ, STL ಫೈಲ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆಪ್ಷನ್ ಒಳಗಡೆ ಹೋಗಿ ಆಪ್ಷನ್ ಹೋಗ್ಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಆಗಿರಬೇಕು. ಮೇನ್ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿರೋದಕ್ಕೆ ಅದು ಆಟೋಮೆಟಿಕ್ ಶೋ ಆಗ್ತಾ ಇದೆ. ನೀವು ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಓಕೆ ಆದಮೇಲೆ ಸೇವ್ ನೋಡಿ, STL ಫೈಲಲ್ಲಿ ಸೇವ್ ಆಯಿತು. ಎಸ್, ಓಕೆ. ನೆಕ್ಸ್ಟು ಕ್ಯಾಮ್ಗೆ ಹೋಗೋಣ. ಕ್ಯಾಮ್ಗೆ ಹೋಗ್ಬಿಟ್ಟು ಕ್ಯಾಮಲ್ಲಿ ನಾವು ಈ 2 ಹೋಲ್ಗೆ ಥ್ರೆಡ್ ಮಿಲ್ಲಿಂಗ್ ಮಾಡಿ ನೋಡೋಣ. ಓಕೆನಾ? ಫಸ್ಟ್ ಥ್ರೆಡ್ ಮಿಲ್ಲಿಂಗ್ ಮಾಡೋಕ್ಕೆ ಮುಂಚೆ ಫಸ್ಟ್ ಹೋಲ್ ಮಾಡಬೇಕು. ಡ್ರಿಲ್ಲಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರಿಲ್ಲಿಂಗ್ ಸೆಲೆಕ್ಟ್ ಮಾಡಿಬಿಟ್ಟು ಪಿಕ್ ಮಾಡ್ಕೊಳ್ಳಿ. ಪಿಕ್ ಮಾಡಿಬಿಟ್ಟು ಓಕೆ. ಓಕೆ, ಟೂಲು M10 ಥ್ರೆಡ್ ಮಿಲ್ಗೆ ಯಾವ ಡ್ರಿಲ್ ಹಾಕಬೇಕು? 8.5 ಹಾಕಬೇಕು. ಏನಕ್ಕೆ ಅಂತಂದರೆ 1.5 ಪಿಚ್. ಸೊ ಡ್ರಿಲ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ 8.5 ಅಂತ ಡ್ರಿಲ್ ಹಾಕಿ. ಇಲ್ಲಿ 8.5 ಡ್ರಿಲ್ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿಬಿಟ್ಟು ಓಕೆ ಕೊಡಿ. ನೆಕ್ಸ್ಟು ಸ್ಪೀಡು 50, ಇಲ್ಲೊಂದು 1200. ಓಕೆ, ಲೆವೆಲ್ಸ್ಗೆ ಹೋಗಿ ಲೆವೆಲ್ಸಲ್ಲಿ ಅಪ್ಪರ್ ಲೆವೆಲ್ ಇದನ್ನ ಪಿಕ್ ಮಾಡಿ. ಪಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಡ್ರಿಲ್ ಡೆಪ್ತಲ್ಲಿ ಪಿಕ್ ಮಾಡಿ. ಒಳಗಡೆ ಪಿಕ್ ಮಾಡಿಬಿಟ್ಟು ಅದಕ್ಕಿಂತ ಒಂದು 2 mm 3 mm ಜಾಸ್ತಿ ಹೋಗಲಿ, ಯಾಕಂದರೆ ಫುಲ್ ಓಪನ್ ಆಗಬೇಕಲ್ವಾ ಅದಕ್ಕೆ. ಇಲ್ಲ ಅಂತಂದರೆ ಇಲ್ಲಿ ಫುಲ್ ಡಯಾಮೀಟರ್ ಕೊಡಿ. ಫುಲ್ ಡಯಾಮೀಟರ್ ಕೊಡ್ಬಿಟ್ಟು 1 mm ಕೊಡಿ. ನಾನು ಇದರಲ್ಲಿ ಕಟ್ರ್ ಟಿಪ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ 3 mm ಜಾಸ್ತಿ ಕೊಟ್ಟಿದ್ದೀನಿ. ಇಲ್ಲಿ G83 ಸೈಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 83 ಸೈಕಲ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪಿಕ್ಕಿಂಗ್ ವ್ಯಾಲ್ಯೂ ಕೊಡಿ 2 mm ಅಂತ. ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ನಿಮಗೆ ಡ್ರಿಲ್ಲಿಂಗ್ ಆಯಿತು. ಸಿಮ್ಯುಲೇಟ್ ಮಾಡಿ ನೋಡಿ. ಓಕೆ, ಡ್ರಿಲ್ಲಿಂಗ್ ಓಕೆನಾ? ಓಕೆ, ಇವಾಗ 2 ಡ್ರಿಲ್ಲು ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಥ್ರೆಡ್ ಮಾಡಬೇಕು. ಥ್ರೆಡ್ ಮಾಡೋಕ್ಕೆ ಮುಂಚೆ ಫಸ್ಟು ಇದಕ್ಕೇನು ಮಾಡಬೇಕು? ಚಾಂಪರ್ ಮಾಡಬೇಕು. ಸೇವ್ ಅಂಡ್ ಕಾಪಿ. ಅದನ್ನೇ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಆಲ್ರೆಡಿ ನಾವು 20 mm ಚಾಂಪರ್ ಟೂಲು ತಗೊಂಡಿದ್ದೀವಿ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು 80 ಫೀಡ್ ಕೊಡಿ. ಯಾಕಂದರೆ ಪ್ಲಂಜಿಂಗಲ್ಲಿ ಫೀಡ್ ಕಮ್ಮಿ ಇರಬೇಕು, RPM ಕಮ್ಮಿ ಇರಬೇಕು. ಓಕೆ, ನೆಕ್ಸ್ಟು ಅಪ್ಪರ್ ಲೆವೆಲ್ ಇದ್ರ ಮೇಲೆ ಪಿಕ್ ಮಾಡಿ. ಪಿಕ್ ಮಾಡಿಬಿಟ್ಟು ನೆಕ್ಸ್ಟು ಡೆಪ್ತು ನಾವು ಇಲ್ಲಿ ಚಾಂಪರ್ ಮಾಡ್ತಾ ಇದ್ದೀವಿ. ಚಾಂಪರ್ M10ಗೆ ಮ್ಯಾಕ್ಸಿಮಮ್ ಡಯಾಮೀಟ್ರು 10. ಸೊ ನಮಗೆ ಆಫ್ ಬಂದ್ಬಿಟ್ಟು 5 ಬರುತ್ತೆ. ನೀವೊಂದು 5.3 ಮಾಡ್ಕೊಳ್ಳಿ. ಆವಾಗ ನಿಮಗೆ ಚಾಂಪರ್ ನೀಟಾಗಿರುತ್ತೆ, ಥ್ರೆಡ್ ಕೂಡ ನೀಟಾಗಿ ಬರುತ್ತೆ. ಇಲ್ಲಿ ಡ್ರಿಲ್ಲಿಂಗ್ ಸೈಕಲಲ್ಲಿ 81 ಸೈಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಇಲ್ಲಿ ಸಿಮ್ಯುಲೇಷನ್ಗೆ ಹೋಗ್ಬಿಟ್ಟು ನೋಡಿ. ಸಿಮ್ಯುಲೇಷನಲ್ಲಿ ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ನೋಡಿ, ಚಾಂಪರ್ ಕ್ರಿಯೇಟ್ ಆಯಿತು. ಓಕೆನಾ? ಇವಾಗ ಥ್ರೆಡ್ ಮಿಲ್ಲಿಂಗ್ ಯಾವ ಥರ ಮಾಡೋದು? ನೆಕ್ಸ್ಟು ಸೇಮ್ ಪ್ರೊಫೈಲ್ಗೆ ಹೋಗಿ. ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದರ ಮೇಜರ್ ಡಯಾಮೀಟರ್ ಎಷ್ಟು? 10. ಈ 10ಗೆ ನಾವೊಂದು ಸರ್ಕಲ್ ಹಾಕ್ಕೊಂಡಿದ್ದೀನಿ. ಈ 10ನ ಸೆಲೆಕ್ಟ್ ಮಾಡಿ. 10 mm ಸರ್ಕಲ್ನ ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿಬಿಟ್ಟು 2 ಕಾಂಟೂರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಟೂಲ್ಗೆ ಹೋಗಿ. ಟೂಲಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಎಂಡ್ ಮಿಲ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ 3D ಮಾಡಲಲ್ಲಿ ಫೈಲ್ ಡೈರೆಕ್ಟ್ರಿ
ಫೈಲ್ ಡೈರೆಕ್ಟರಿ ಒಳಗಡೆ ಹೋಗ್ಬಿಟ್ಟು ಸ್ಪೆಷಲ್ ಟೂಲ್ಸ್, ಇಲ್ಲಿ M10 ಥ್ರೆಡ್ ಮಿಲ್ ನೋಡಿ, ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಕಟ್ಟಿಂಗ್ ಬಂದ್ಬಿಟ್ಟು ಒಂದು 20 mm. ಇಲ್ಲಿ M10 ಥ್ರೆಡ್ ಮಿಲ್ ಅಂತ ಬರ್ಕೊಂಬಿಡಿ. M10 ಥ್ರೆಡ್ ಮಿಲ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಪೀಡು RPM. ಓಕೆ, ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗಿ, ಲೆವೆಲ್ಸ್ ಅಲ್ಲಿ ಅಪ್ಪರ್ ಲೆವೆಲ್ ಪಿಕ್ ಮಾಡಿಬಿಟ್ಟು ಪ್ರೊಫೈಲ್ ಡೆಪ್ತ್ ಸೆಟ್ ಮಾಡ್ಕೊಂಡ್ಬಿಟ್ಟು ಮೈನಸ್ ಒಂದು 3 mm ಕೊಟ್ಬಿಟ್ಟು ಟೆಕ್ನಾಲಜಿಯಲ್ಲಿ ಫಿನಿಶಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 1.5 ನಮ್ದು ಪಿಚ್ ಎಷ್ಟು 1.5. ಸೊ 1.5 ನ ಹಾಕ್ಬಿಡಿ. ಇಲ್ಲಿ ಕಾಂಪನ್ಸೇಷನ್, ಇಲ್ಲಿ ಎಲಿಕಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲಿಕಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಜಾಮೆಟ್ರಿ ಚೆಕ್ ಮಾಡಿ ಎರಡು ಕರೆಕ್ಟ್ ಆಗಿದೆಯಲ್ಲ ಅಂತ ಇನ್ಸೈಡ್ಗೆ. ಓಕೆ, ನೋಡಿ ಇನ್ಸೈಡ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಲಿಂಕ್ಗೆ ಹೋಗಿ, ಲಿಂಕ್ ಅಲ್ಲಿ ಆರ್ಕ್ ಅಂತಾನೆ ಕೊಡಿ. ಆರ್ಕ್ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇಲ್ಲಿ ನಿಮಗೆ ಟೂಲ್ ಡಯಾಮೀಟರ್ 10 ಅಂತ ಸಿಕ್ಕಿದೆ, 10 ಅಂತ ಬಂದಿದೆ. ಅದಕ್ಕೆ ನಿಮಗೆ ಅದು ಕರೆಕ್ಟಾಗಿ ಬರ್ತಾ ಇಲ್ಲ. ನೀವು 8.4ಗೆ ನೀವು ಟೂಲ್ ಡಿಸೈನ್ ಮಾಡಿರೋದು 8.4 ಕೊಡಿ. 4 ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಕೊಡಿ. ಇವಾಗ ಥ್ರೆಡ್ ಮಿಲ್ಲಿಂಗ್ ಜನರೇಟ್ ಆಯಿತು. ಇವಾಗ ಡ್ರಿಲ್ಲಿಂಗ್ ಇದನ್ನೆಲ್ಲ ಹೈಡ್ ಮಾಡ್ಕೊಳ್ಳೋಣ. ಓಕೆ, ಆವಾಗಲೇ ನಮಗೆ ಕ್ಲಿಯರ್ ಆಗಿ ಕಾಣೋದು. ನೋಡಿ ಥ್ರೆಡ್ ಮಿಲ್ಲಿಂಗ್ ಆಯಿತು. ನೆಕ್ಸ್ಟ್ ಸಿಮ್ಯುಲೇಷನ್ಗೆ ಹೋಗಿ ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ಸ್ಲೋ ಮೋಷನ್ ಚೆಕ್ ಮಾಡಿ. ನೋಡಿ ನಿಮಗೆ M10 ಥ್ರೆಡ್ ಕ್ರಿಯೇಟ್ ಆಯಿತು. ನೋಡಿ ಇದೇ ತರ ನಾವು ಪ್ರೊಫೈಲ್ನ ಯೂಸ್ ಮಾಡಿ ಥ್ರೆಡ್ಡಿಂಗ್ ಅಂದರೆ ಸಿಂಗಲ್ ಪಾಯಿಂಟ್ ಥ್ರೆಡ್ ಓಕೆ ಕ್ರಿಯೇಟ್ ಮಾಡ್ಬೋದು. ಇಲ್ಲ ನಾವು ಸಪ್ರೇಟಾಗಿ ಥ್ರೆಡ್ ಮಿಲ್ಲಿಂಗ್ ಸಾಫ್ಟ್ವೇರ್ಗಳಲ್ಲಿ ನಾವು ಇವಾಗ ಥ್ರೆಡ್ಡಿಂಗ್ ಮಾಡ್ತಾ ಇರ್ತೀವಿ. ಇಲ್ಲ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಥ್ರೆಡ್ ಮಿಲ್ಗಳಿಲ್ಲ, ಯಾವುದೋ ಒಂದು ಸಿಂಗಲ್ ಪಾಯಿಂಟ್ ಥ್ರೆಡ್ ಮಿಲ್ ಇದೆ ಅಂತಂದರೆ ಈ ಥರ ನಾವೇ ಡಿಸೈನ್ ಮಾಡಿ ಥ್ರೆಡ್ ಮಿಲ್ ಪ್ರೋಗ್ರಾಮ್ನ ಜನರೇಟ್ ಮಾಡ್ಕೋಬೋದು. ಓಕೆ, ಯಾಕಂದರೆ ಥ್ರೆಡ್ ಮಿಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಈ ಥರನೂ ಮಾಡ್ಕೋಬೋದು. ಓಕೆನಾ, ಇದು ನಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಇರುತ್ತೆ. ಓಕೆ.